Hello, Namaskara, and welcome to my YouTube channel. I know 1 week absconding person is here. ನಾನು ಯಾವಾಗೆಲ್ಲ ನಾನು ರೆಗ್ಯುಲರಾಗಿ ವೀಡಿಯೋ ಹಾಕ್ತಾಯಿದ್ದೀನಿ ಗುರು ಅಂತ ಹೇಳ್ತೀನೋ ವೀಡಿಯೋದಲ್ಲಿ ನೆಕ್ಸ್ಟ್ ವೀಕ್ ಏನಾದರೂ ಒಂದು ಆಗೋಗುತ್ತೆ, ವೀಡಿಯೋ ಬರಲ್ಲ. ಐ ಆಮ್ ಮೈ ಸೆಲ್ಫ್ ಜಿಂಕ್ಸಿಂಗ್ ಅನ್ಸುತ್ತೆ. ನಾನೇ ಜಿಂಕ್ಸ್ ಮಾಡ್ಕೋತಾ ಇದ್ದೀನಿ ನನ್ನ ವೀಡಿಯೋ ಕಂಟೆಂಟ್ನ ಯೂಟ್ಯೂಬ್ಗೆ. ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಸೇಯಿಂಗ್ ಇಟ್. ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾಯಿದ್ದೀನಿ ಅಂತ ಹೇಳೋದು ಬದಲು ಮುಚ್ಕೊಂಡು ವೀಡಿಯೋ ಹಾಕ್ತೀನಿ ಅಷ್ಟೇ. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಟೆಲ್ಲಿಂಗ್. ಇವಾಗ ನಾನೇ ಜಿಂಕ್ಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಆಲ್ಸೋ ಲಾಂಗ್ ಟೈಮ್ ನೋ ಸಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ದೆನ್ ಇವತ್ತು ಸ್ಯಾಟರ್ಡೇ, ಇನ್ನೇನು 4 o'clock ಆಗ್ತಾಯಿದೆ. ಇವತ್ತು ನಾವು ಹೋಗ್ತಾಯಿದ್ದೀವಿ ಹಳ್ಳಿ ಮನೆಯಲ್ಲಿ ಶ್ರೀನಿಧಿ, ಐ ಥಿಂಕ್ ಹಿಸ್ ಫುಲ್ ನೇಮ್ ಇಸ್ ಶ್ರೀನಿಧಿ ಹೆಬ್ಬೂರ್ ಅನ್ಸುತ್ತೆ, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಅವ್ರು ಬಂದು ಹಳ್ಳಿ ಮನೆಯಲ್ಲಿ ಒಂದು ಮ್ಯಾಂಗೋ ಇವೆಂಟ್ನ ಹೋಸ್ಟ್ ಮಾಡ್ತಾಯಿದ್ದಾರೆ. ಸೊ ಎವ್ರಿಥಿಂಗ್ ಅಬೌಟ್ ಮ್ಯಾಂಗೋ ಕಡುಬು ಇರುತ್ತೆ, ಮ್ಯಾಂಗೋ ರಸಮಲೈ, ಆಮೇಲೆ ಇನ್ನೇನು ಮ್ಯಾಂಗೋ ಒಬ್ಬಟ್ಟಿರುತ್ತೆ, ಆಮೇಲೆ ಮ್ಯಾಂಗೋ ಮಿಲ್ಕ್ ಶೇಕ್ ಇರುತ್ತೆ, ಮ್ಯಾಂಗೋ ಐಸ್ ಕ್ರೀಮ್ ಇರುತ್ತೆ. ಇದೆಲ್ಲನೂ ಹೋಗಿ ಟ್ರೈ ಮಾಡಿ ತಿನ್ಕೊಂಡು ಬರೋಣ, ನೋಡೋಣ ಹೇಗಿದೆ ಅಂತ. ಹಿಂಗೆ ಕಟ್ ಮಾಡಿ ಹಿಂಗೆ ತೆಗೆದ್ರೆ ನೆಕ್ಸ್ಟ್ ಹಳ್ಳಿ ಮನೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀವಿ. ಹಲ್ವಾರು ರೆಸ್ಟೋರೆಂಟ್ ಜೊತೆ ಟೈಪ್ ಇದೆ. ಆ್ಯಂಡ್ ಈ ವರ್ಷ ಹಳ್ಳಿ ಮನೆಗೆ ಇನ್ಸಿಡೆಂಟ್ಲಿ ನಾನು ಲಾಸ್ಟ್ ವೀಕ್ ಬಂದಿದ್ದೆ. ಆ್ಯಂಡ್ ಟೇಸ್ಟ್ ಮಾಡೋದಕ್ಕೆ ಭಾಳ ಖುಷಿ ಆಯಿತು. ಅದಾದಮೇಲೆ ಅವ್ರ ಹತ್ರ ಮಾತಾಡಿ, ಇಲ್ಲ ಇಷ್ಟು ಒಳ್ಳೆ ಮ್ಯಾಂಗೋ ಡಿಶಸ್ ಇದ್ದಾಗ ಎಲ್ಲರೂ ಟ್ರೈ ಮಾಡಬೇಕನ್ನೋ ಒಂದು ಇದಿಟ್ಕೊಂಡು ಎಲ್ಲರೂ ಟೇಸ್ಟ್ ಮಾಡೋದು. ಎಲ್ಲ ತಿನ್ನೋಕ್ಕಾಗಲ್ಲ. ಸೊ ಅದರ ಎಲ್ಲ ನೀವು ಟೇಸ್ಟ್ ಮಾಡೋಕ್ಕೆ ಅವಕಾಶ ಆಗಲಿ ಅಂತ ಈ ಥರ ಒಂದು ದಾರಿ ಮಾಡಿ, ಆ ದಾರಿನ ಎಲ್ಲರಿಗೂ ಒದಗಿಸಿದ್ದೀವಿ. ಆ್ಯಂಡ್ ಎಲ್ಲ ಬಂದಿದ್ದಕ್ಕೆ ಭಾಳ ಥ್ಯಾಂಕ್ ಯು. ಆ್ಯಂಡ್ ಐ ಹೋಪ್ ಎಲ್ಲ ಡಿಶಸ್ನ ಹೀಗೆ ಎಂಜಾಯ್ ಮಾಡ್ತೀರಾ. ಇವತ್ತಿನ ಡಿಶಸ್ ಬಗ್ಗೆ ಹೇಳೋಕ್ಕೆ ಇಡ್ಲಿ ಥರ ಒಂದು ಕಡುಬು ಅಂತ ಇದೆ ಸರ್ಕ್ಯುಲರ್, ಅದನ್ನು ಜೇನುತುಪ್ಪ ಜೊತೆ ತಿನ್ಬೋದು, ಆಮೇಲೆ ಸೀಕರಣೆ ಜೊತೆ ತಿನ್ಬೋದು, ಹೋಳಿಗೆನ ಸೀಕರಣೆ ಜೊತೆ ತಿನ್ಬೋದು. ತಿನ್ಬಿಟ್ಟಿದ್ದೀವಿ ಎಲ್ಲ ಅಂತ ಆಲ್ವೇಸ್ ಕೂಡ ಭಾಳ ಅದ್ಭುತವಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಈವೆಂಟಿಗೆ ಬಂದಿದ್ದಕ್ಕೆ. ಆ್ಯಂಡ್ ಮುಂದೆ ಕೂಡ ಮತ್ತೊಂದು ಈವೆಂಟ್ ಇದೆ. ಯಾರ್ಯಾರು ಟ್ರಾನ್ಸ್ಫರ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ಈವೆಂಟ್ ಡೀಟೇಲ್ಸ್ ಕೊಡ್ತೀವಿ. ಅದು ಕೂಡ ಮತ್ತೆ ಮ್ಯಾಂಗೋ ಸ್ಪೆಷಾಲಿಟಿ ಕೂಡ್ಲಾ ಸ್ಟೈಲ್ ಮ್ಯಾಂಗೋ ಸೀಕ್ರೆಟ್ ಅಂತ ಸತ್ಯಮೂರ್ತಿ ಮಾಡೋಣ ಮಾಡ್ತಾರೆ. ಅದು ಮತ್ತು ಇನ್ನು ಕೆಲವು ಮ್ಯಾಂಗೋ ಡಿಶಸ್ ಇರುತ್ತೆ ಆಮೇಲೆ. ಸೊ ನೆಕ್ಸ್ಟ್ ವೀಕ್ ಅದಿದೆ. ಈ ವೀಕ್ ಇದನ್ನು ಎಂಜಾಯ್ ಮಾಡಿ ಫ್ರೆಂಡ್ಗೂ ಕೂಡ ಹೇಳಿ. ಈ ಮಂತ್ ಎಂಡ್ವರೆಗೂ ಈ ಮೆನು ಸಪ್ರೇಟ್ ಡಿಶಸ್ ಆಗಿ ಸಿಗುತ್ತೆ ಇಲ್ಲಿ. ಅಂದರೆ ಬೆಳಗ್ಗೆ ಹೊತ್ತು ಕೆಲವು ಡಿಶಸ್ ಸಿಗುತ್ತೆ, ಸಂಜೆ ಹೊತ್ತು ಕೆಲವು ಡಿಶಸ್ ಸಿಗುತ್ತೆ. ಥ್ರೂಔಟ್ ದ ಡೇ ಎಲ್ಲ ಸಿಗಲ್ಲ, ನಿಮಗೆ ಅನುಕೂಲ ಆಧಾರ ಮಾಡ್ಕೊಂಡಿದ್ವಿ. ಸೊ ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತೆ ಒಂದು ಇಷ್ಟ ಆಗಿ ಡಿಶಸ್ನ ಪರ್ಟಿಕ್ಯುಲರ್ ಆಗಿ ತಗೊಂಡು ಟ್ರೈ ಮಾಡ್ಬೋದು. ಸೊ ಥ್ಯಾಂಕ್ ಯು. ಹ್ಯಾಪಿ ಈಟಿಂಗ್, ಹ್ಯಾಪಿ ಮ್ಯಾಂಗೋ ಟ್ರೇಲ್, ಹ್ಯಾಪಿ ಸಮ್ಮರ್. ಥ್ಯಾಂಕ್ ಯು. ಅದು ನನ್ನ ಕಡೆ ಒಂದು ಕಾಂಪ್ಲಿಮೆಂಟ್ ಇದೆ. ಹೋಮ್ಮೇಡ್ ತುಪ್ಪ. ಏನಮ್ಮ ಹಳ್ಳಿ ಮನೆಯವ್ರು ನೀನೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೀಯಾ? ಬಾಟಲ್ ವಾಟರ್ ಬಾಟಲ್ ಮನೆಗೆ ಹೋಗ್ಮೇಲೆ ಹೇಳೋಣ ಬಾ, ಇವೆಂಟ್ ಹೆಂಗಿತ್ತು ಅಂತ.
ಹಾಯ್, ನಿಮ್ಗೆ ಹೇಗೆ ಇಷ್ಟ ಆಯ್ತಲ್ಲ ಡಿಶಸ್? ಎಲ್ಲ ಡಿಶ್ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಓಕೆ, ತುಂಬ ಇಷ್ಟ ಆಗಿದ್ದು ತುಂಬ ಇಷ್ಟ ಆಯಿತು. ರಸ್ಮಲೈ. ವಂಡರ್ಫುಲ್. ಓಕೆ, ಥ್ಯಾಂಕ್ ಯು. ಹೇಗೆ ಗೊತ್ತಾಯ್ತು ಇವೆಂಟ್ ಬಗ್ಗೆ? ಇನ್ ಕ್ಲೋಸ್ ಮೇಡಮ್ ಅಷ್ಟೇ. ಹಾಂ, ಅಂದರೆ ನೀವು ಬೇರೆ ಐಟಮ್ಸು ಸಿಗುತ್ತೆ, ಬಟ್ ಈ ಥರ ಥಾಲಿ ಥರ ಸಿಗೋಲ್ಲ. ಯಾರೋ ಒಂದು ಇಂಡಿವಿಜುವಲ್ ಐಟಮ್ ಬೇಕಂದರೆ ಅದನ್ನು ತೊಗೋಬೇಕು ನೀವು. ಸೊ ಇದಂದ್ರೆ ಆ್ಯಂಡ್ ಎಲ್ಲ ಐಟಮ್ ಎಲ್ಲ ಟೈಮ್ ಸಿಗೋಲ್ಲ. ಕೆಲವು ಬೆಳಗ್ಗೆ ಹೊತ್ತು ಸಿಗುತ್ತೆ, ಕೆಲವು ಸಂಜೆ ಹೊತ್ತು ಸಿಗುತ್ತೆ. ಈಗ ಎಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದೀವಿ. ಓಕೆ, ಹೇಗೆ ಗೊತ್ತಾಯ್ತು ಇವೆಂಟ್ ಬಗ್ಗೆ? ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ, ಸೂಪರ್, ಥ್ಯಾಂಕ್ ಯು. ಲಾಸ್ಟ್ ಮೂಮೆಂಟಲ್ಲೂ ನಮ್ಮ ಸ್ಲಾಟ್ ತೊಗೊಂಡಿದ್ದೀವಿ. ಇಲ್ಲ, ಪ್ಲೇಜರ್, ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಅಲ್ಲಿ ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂತಂದರೆ, ಎಲ್ಲರ ಜೊತೆ ಅಲ್ಲಿ ಏನಂತಾರೆ ಘಟಾನುಘಟಿಗಳು ಇನ್ಫ್ಲೂಯೆನ್ಸರ್ಸ್ ಇದ್ದರು. ಅವ್ರ ಜೊತೆ ಎಲ್ಲ ವೀಡಿಯೋ ಮಾಡೋಕ್ಕೆ ನಂಗೆ ಒಂಥರ ಅನ್ನಿಸ್ತು, ಹೇಗೆ ಟ್ರೀಟ್ ಮಾಡ್ತಾರೋ, ಹೇಗೆ ರೆಸ್ಪಾಂಡ್ ಮಾಡ್ತಾರೋ ಅಂತ. ಸೊ ಐ ವಾಸ್ ನಾಟ್ ಫೀಲಿಂಗ್ ದಟ್ ಕಂಫರ್ಟಬಲ್. ಅಲ್ಲಿ ಎಷ್ಟೊಂದು ಜನ ಇದ್ರು ಗೊತ್ತಾ, ನಮ್ಮ ಟೇಬಲಲ್ಲೇ ಸ್ಟ್ರೇಂಜರ್ಸ್ ಒಂದು 4 ಪೀಪಲ್ ಇದ್ರು ಅನ್ಸುತ್ತೆ. 2 ಕಪಲ್ಸು, 2 ಕಪಲ್ಸ್, ಒಂದು ಬೇಬಿ ಇತ್ತು. ಸೊ ಅವ್ರ ಮುಂದೆಲ್ಲ ಏನು ವೀಡಿಯೋ ಮಾಡೋದು ನನಗೆ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ. ಅದಕ್ಕೆ ನಾನೇನು ಅಲ್ಲಿ ಮಾತಾಡೇ ಇಲ್ಲ. ಹಳ್ಳಿ ಮನೇಲಿ ಚುಪ್ ಒಂದು ಸೈಲೆಂಟಾಗಿ ಗುಡ್ ಗರ್ಲ್ ಥರ ಹೋದೆ, ತಿಂದೆ. ಒಂದು ಡಿಶ್ನ ಒಂದು ಡಿಶ್ ಮುಗಿಸಿ ಇನ್ನೊಂದು ಡಿಶ್ ತಿಂತಾ ಇದೀವಿ ಅಂದ್ಕೊಳ್ಳಿ, 1 ಸ್ಪೂನ್ ತಿನ್ನೋದು. ನಮ್ಮ ಮಮ್ಮಿ ನೋಡೋದು ಅಂತ ನಾವಿಬ್ಬರೇ ಆ್ಯಕ್ಷನ್ ಮಾಡ್ಕೊಳ್ಳೋದು. ಅಷ್ಟು ಚೆನ್ನಾಗಿತ್ತು. ವೆರಿ ವೆರಿ ಟೇಸ್ಟಿ ಟ್ರೀಟ್ಸ್. ಆ್ಯಂಡ್ ನಾವು ಬ್ಯಾಕ್ ಹಳ್ಳಿ ಮನೆಯಿಂದ ವಾಪಸ್ ಬಂದಿದ್ದೀವಿ. ಹಬ್ಬ ಏನು ಮ್ಯಾಂಗೋ ಫೀಸ್ಟ್ ಇತ್ತು ಇವತ್ತು. ಒಳ್ಳೊಳ್ಳೆ ಮ್ಯಾಂಗೋ ಸ್ವೀಟ್, ಒಳ್ಳೊಳ್ಳೆ ಮ್ಯಾಂಗೋ ಸ್ವೀಟ್ ಡಿಶಸ್ ತಿಂದ್ವಿ ಇವತ್ತು ನಾವು. ನೆಕ್ಸ್ಟ್ ಲೆವೆಲ್. ಈ ಸಲ ನಾವು ಅಷ್ಟು ಮ್ಯಾಂಗೋ ತಿಂದಿಲ್ಲ ಅಲ್ಲಮ್ಮಿ. ಇನ್ನು ಮ್ಯಾಂಗೋ ಹಣ್ಣೆ ಮುಟ್ಟಿಲ್ಲ ನಾವು, ಬರೀ ಇದನ್ನೇ ಎಲ್ಲ ಟೇಸ್ಟ್ ನೋಡಿದ್ದೀವಿ. ಅಷ್ಟು ತಿಂದಿಲ್ಲ, ಬಟ್ ಹೋಲ್ ಸೀಸನ್ಗೆ ಸ್ಯಾಟಿಸ್ಫೈ ಆಗೋ ಥರ ಅಷ್ಟು ಮಾವಿನಣ್ಣು ತಿಂದಿದ್ದೀವಿ. ಎಷ್ಟು ಐಟಮ್ಸು ಮಾವಿನಣ್ಣಲ್ಲಿ. ಮಾವಿನಣ್ಣು ಹೋಳಿಗೆ, ಆಮೇಲೆ ರಸಾಯನ, ಐಸ್ ಕ್ರೀಮ್, ರಸಗುಲ್ಲ, ಅಲ್ಲ ಇದು ಏನದು, ರಸ್ಮಲೈ, ಆಮೇಲೆ ಇನ್ನೇನು ತಿಂದ್ವಿ? ಒಬ್ಬಟ್ಟು ಆಯ್ತಲ್ಲ, ಆಮೇಲೆ ಐಸ್ ಕ್ರೀಮ್ ಏನಾಯ್ತು, ಆಮೇಲೆ ಅದೇನೋ ಲೋಟದಲ್ಲಿ ಕೊಟ್ಟಿದ್ರಲ್ಲ, ಜ್ಯೂಸ್ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದು. ಲಾಸ್ಟಲ್ಲಿ ಇನ್ನೊಂದು ಐಸ್ ಕ್ರೀಮು ಕೊಟ್ಟರು. ಆಮೇಲೆ ಇದು ಕೊಟ್ಟರು, ಏನಮ್ಮ ಅದು ಗೋಧಿ ಹಲ್ವಾ ಥರ ಇತ್ತಲ್ಲ, ಮ್ಯಾಂಗೋ ಹಲ್ವಾ ಅನ್ಸುತ್ತೆ. ಮ್ಯಾಂಗೋ ಹಲ್ವಾ ಅನ್ಸುತ್ತೆ, ಅದಿತ್ತು. ಸಖತ್ತಾಗಿತ್ತು ಮಾತ್ರ. ಬಟ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ದು ಶ್ರೀನಿಧಿ ಅಂತ ಇದ್ದಾರೆ, ಶ್ರೀನಿಧಿ ಹೆಬ್ಬೂರ್ ಅನ್ಸುತ್ತೆ ಅವ್ರ ಹೆಸರು. ಅವ್ರು ಬಂದು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್. ಸೊ ಅವರು ಈ ಥರ ಇವೆಂಟ್ಸ್ನ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಟೈಮ್ ಮ್ಯಾಂಗೋ ಚೀಸ್ ಕೇಕ್ ಇತ್ತು. ನಾನು ಅಂದ್ಕೊಂಡೆ ಬರೀ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ, ಸೊ ನಮಗೇನು ಅದು ರಿಲೇಟಬಲ್ ಆಗಿರಲ್ಲ ಅಂತ ಅಂದ್ಕೊಂಡೆ, ಕಾಮನ್ ಪೀಪಲ್ಗೆ. ಬಟ್ ದೆನ್ ಅವರ ಈ ಹಳ್ಳಿ ಮನೆಯಲ್ಲೇ ನಡೀತಾ ಇದೆ. ನಮಗೂ ಮಲ್ಲೇಶ್ವರಂ ಎಷ್ಟು ಹತ್ರ, ಹಳ್ಳಿ ಮನೆಯಲ್ಲೇ ನಡೀತಾ ಇದೆ ಅಂದಮೇಲೆ ಒಂದ್ಸಲ ಹೋಗಿ ನೋಡಬೇಕು ಏನು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಸೊ ಇವತ್ತು ಸ್ಯಾಟರ್ಡೇ ಕೆಲಸ ಇತ್ತು ಮಾಡೋಕ್ಕೆ, ಆದರೂ ಪರವಾಗಿಲ್ಲ ಹೋಗಿ ಬರೋಣ ಅಂತ. ಬೆಳಗ್ಗೆ ನಾನು ಶ್ರೀನಿಧಿ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ಸ್ಲಾಟ್ಸ್ ಇದೆಯಾ, ಅವೈಲೇಬಲ್ ಇದೆಯಾ, ಬರ್ಬೋದಾ ಅಂತ. ಅವ್ರು ಹೇಳಿದ್ರು ಎಸ್ ಬರ್ಬೋದು ಅಂತ. ಆಮೇಲೆ ನನಗೂ ನನ್ನ ಮಮ್ಮಿಗೂ ಸ್ಲಾಟ್ಸ್ ಬುಕ್ ಮಾಡಿ, ಆಮೇಲೆ ನಾವು 4 o'clock ಇದ್ದಿದ್ದು. ಆ್ಯಕ್ಚುಲಿ ನಾವು 4 o'clock ಇದ್ದಿದ್ದು ಅವ್ರು ಹೇಳೋದು. ಹಾಂ, ನಾವು ಇಲ್ಲಿಂದ ಹೊರಟಾಗಲೇ 4:30 ಆಗಿತ್ತು. ಹೋಗೋಷ್ಟರಲ್ಲಿ ಒಂದು 10 minutes ಆಗಿತ್ತು. ಸೊ ಹೋದ್ವಿ. ಇನ್ನೂ ಅಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು, ಯಾರೂ ಕೂತ್ಕೊಂಡಿರಲಿಲ್ಲ. ಹೋದ್ಮೇಲೆ ಮೇಲೆ ಹೋಗಿ ನೋಡಿದ್ರೆ ಎಷ್ಟೊಂದು ಜನ ಫ್ಯಾಮಿಲೀಸ್ ಅಲ್ವಾ ಮಮ್ಮಿ, ಎಲ್ಲ ಒಂದು 100 ಅಷ್ಟು ಜನ ಇದ್ರು. ಹಾಂ, ಎಲ್ಲ ಕಾಮನ್. ತುಂಬ ಜನ ಇನ್ಫ್ಲೂಯೆನ್ಸರ್ಸೇ ಒಂದು 10-20% ಅಷ್ಟೇ. ಬಾಕಿ ಎಲ್ಲ ಕಾಮನ್ ಪೀಪಲ್ಲೇ, ನಮ್ಮ ಥರ ಸುಮ್ಮನೆ ಫುಡ್ನ ಟೇಸ್ಟ್ ಮಾಡಿ ಸವಿಯೋರು ಆ ಥರದವರೇ ಬಂದಿದ್ದರು. ಯಾರು ಫೋನ್ ಇನ್ಸ್ಟಾಗ್ರಾಮ್ಗೋಸ್ಕರ ಯೂಟ್ಯೂಬ್ಗೋಸ್ಕರ ಅಂತ ಯಾರೂ ಬಂದಿರಲಿಲ್ಲ. ನಾವು ಕಾಮನ್ ಪೀಪಲ್ ಥರ ಹೋದ್ವಿ. ಶ್ರೀನಿಧಿ ಅವ್ರು ವೆಲ್ಕಮ್ ಮಾಡಿದ್ರು, ಕೂತ್ಕೊಂಡ್ವಿ, ಚೆನ್ನಾಗಿ ತಿಂದ್ವಿ. ಆಮೇಲೆ ಬಂದು ಕೇಳಿದ್ರು ಅವರು ಶ್ರೀನಿಧಿ ಏನೇನು ಡಿಶಸ್ ಚೆನ್ನಾಗಿದೆ, ಏನೇನು ಇಷ್ಟ ಆಯಿತು ಅದೆಲ್ಲ ಹೇಳಿದ್ವಿ. ಆಮೇಲೆ ರಿಯಲ್ ಸ್ಟ್ರಗಲ್ ಏನಿರುತ್ತೆ ಬಿಹೈಂಡ್ ದ ಸೀನ್ಸ್ ಆಫ್ ಫುಡ್ ಇನ್ಸ್ಟಾಗ್ರಾಮರ್ಸ್ ಇವತ್ತೇ ನಾವು ನೋಡಿದ್ದಲ್ವ ಅಮ್ಮ. ಎಷ್ಟು ಕ್ಯಾಮ್ರಾ, ಎಷ್ಟು ಫೋನ್ ಇಟ್ಕೊಂಡು ಅಲ್ಲೆಲ್ಲಿ ಒಬ್ಬರು ವಿಡಿಯೋ ಮಾಡ್ತಾಯಿದ್ರು, ಅಲ್ಲೆಲ್ಲಿ ಸಪ್ಲೈ ಮಾಡ್ತಾಯಿದ್ರಲ್ಲ ಎಲ್ಲ ಅರೇಂಜ್ ಮಾಡಿ ಪ್ಲೇಟ್ಗೆ ಅರೇಂಜ್ ಮಾಡಿ ಕೊಡ್ತಾಯಿದ್ರು ನಮಗೆ. ಒಬ್ಬೊಬ್ಬರಿಗೆ ತೊಗೊಂಡು ಬಂದಿರ್ತಾಯಿದ್ರಲ್ಲ. ಫುಲ್ ಸುತ್ತ ಸರ್ಕಲಲ್ಲಿ ಸುತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಫುಡ್ ಇನ್ಫ್ಲೂಯೆನ್ಸರ್ಸ್ ಯಾರ್ಯಾರಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅಲ್ಲಿ ಸ್ಟಾರ್ವಿಂಗ್ ಟಮ್ಮಿ ಅವ್ರು ಬಂದಿದ್ದರು. ಆಮೇಲೆ ಇನ್ನೂ ಎಷ್ಟೊಂದು ಜನ ನಾನು ಫಾಲೋ ಮಾಡಲ್ಲ, ಅವರೆಲ್ಲ ಇದ್ದರು. ನಾನು ಸ್ಟಾರ್ವಿಂಗ್ ಟಮ್ಮಿ ಐ ಫಾಲೋ ಹಿಮ್, ಸೊ ನಾನು ಅಲ್ಲಿ ರೆಕಗ್ನೈಸ್ ಮಾಡಿದೆ. ಫೋಟೋಸ್ ವೀಡಿಯೋಸ್ ಏನು ತೊಗೊಂಡಿಲ್ಲ. ಶ್ರೀನಿಧಿ ವಾಸ್ ವೆರಿ ವೆಲ್ಕಮಿಂಗ್. ಮತ್ತು ನಾವು ಅಷ್ಟೆಲ್ಲ ತಿನ್ವಲ್ಲ, ಇವಾಗ ನಾನು ಹಾಕಿದ್ದೀನಲ್ಲ, ಲಾಸ್ಟ್ ಕ್ಲಿಪ್ಪಲ್ಲಿ ಹಾಕಿದ್ದೀನಲ್ಲ, ಅಷ್ಟಕ್ಕೆಲ್ಲ ನಾವು ಎಷ್ಟು ಪೇ ಮಾಡಿದ್ವಿ ಮಿ? 200
200 per person ಅಷ್ಟೇ ಪೇ ಮಾಡಿದ್ದು. ಇಟ್ ವಾಸ್ ಸೋ ವರ್ತ್ ಗೊತ್ತಾ. ನಾವು ತಿರುವಾಗ ಅಂದ್ಕೊಳ್ತಾ ಇದ್ವಿ ಹೋಗ್ಬೇಕಾದ್ರೆ ಎಕ್ಸ್ಟ್ರಾ ಏನಾದ್ರು ಆಗ್ತಾ ಇರಲಿಲ್ಲ ಅಷ್ಟು ಐಟಮ್ಸು. ಆದರೆ ನಮ್ಗೆ ಫುಲ್ ಏನಂದರೆ ತಿನ್ಬಿಟ್ಟು ಹೋಗ್ಬೇಕಾದ್ರೆ ಏನಾದ್ರು ಎಕ್ಸ್ಟ್ರಾ ಕೇಳ್ತಾರ, ನಾವೇನಾದರೂ ಗೊತ್ತಿಲ್ಲದೆ ಬಂದ್ಬಿಟ್ವಾ, ಕೇಳ್ದಿರ ಬಂದ್ಬಿಟ್ವಾ, ಜಾಸ್ತಿ ಕೇಳ್ತಾರ, ಆ ಥರ ಎಲ್ಲ ನಮ್ಮ ಮೈಂಡಲ್ಲಿ ಓಡ್ತಾ ಇತ್ತು. ಬಟ್ 200 rupeesಗೆ ಇಟ್ ವಾಸ್ ಸೋ ವರ್ತ್ ಇಟ್. ನಾನು ಇದು ಶ್ರೀನಿಧಿ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿಲಿ ಎಲ್ಲಾದರೂ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಅವ್ರನ್ನ ಫಾಲೋ ಮಾಡಿ. ನೀವು ಯಾರಾದರೂ ಅಲ್ಲಿ ಸೀರಿಯಲ್ ನೋಡೋದು ಬಿಡು, ಇಲ್ಲ ನಾನು ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತಾಡ್ತಾ ಇದ್ದೀನಿ. ಅಲ್ಲಿ ಸೌಂಡ್ ಇಲ್ಲ ಅಂದರೂ ಆ ಸೀರಿಯಲ್ ನೋಡ್ಬಿಡ್ಬೇಕು. ಸೊ ಶ್ರೀನಿಧಿ ಅವರ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಎಲ್ಲಾದರೂ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಅವ್ರನ್ನ ಫಾಲೋ ಮಾಡಿ. ಅವ್ರು ನೆಕ್ಸ್ಟ್ ವೀಕು ಒಂದು ಇವೆಂಟ್ ಇಟ್ಟಿದ್ದಾರಂತೆ, ಈ ಥರ ಮ್ಯಾಂಗೋ ಬೇಸ್ಡಲ್ಲೇ ಇರುತ್ತೆ. ಎಲ್ಲಿರುತ್ತೆ ಅಂದರು ಬಸವನಗುಡಿನಲ್ಲಿ. ನೆಕ್ಸ್ಟ್ ವೀಕ್ ನಾವು ಊರಿಗೆ ಹೋಗಬೇಕು. ಮೇ ಬಿ ಐ ಡೋಂಟ್ ಥಿಂಕ್ ಸೊ ವಿ ವಿಲ್ ಬಿ ಏಬಲ್ ಟು ಮೇಕ್ ಇಟ್, ಬಟ್ ಏನಾದರೂ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ನಾನು ಖಂಡಿತ ಹೋಗ್ತೀನಿ. ನಿಮಗೂ ಹೋಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ, ಟೇಸ್ಟ್ ಮಾಡಿ. ಚೆನ್ನಾಗಿತ್ತು ಮಾತ್ರ. ವರ್ತು ಇದೆ, 200 rupeesಗೆ ವರ್ತು ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಮ್ಯಾಂಗೋ ಡಿಶಸ್ ನಾವು ಟ್ರೈ ಮಾಡಿದ್ವಿ ಇವತ್ತು. ಅದು ಅಲ್ಲದೆ ನಮಗೆ ಒಂದು ಸ್ಮಾಲ್ ಗಿಫ್ಟ್ ಕೂಡ ಕೊಟ್ಟರು. ಅದರಲ್ಲಿ ತಗೋ ತುಪ್ಪ. ಆಲ್ಸೋ ಲಾಂಗ್ ಟೈಮ್ ನೋ ಸಿ ಪೀಪಲ್, ಹೌ ಆರ್ ಯು ಡೂಯಿಂಗ್. ತುಪ್ಪ ನೋಡಿ ಎಷ್ಟು ಕ್ಯೂಟ್. ಹೋಮ್ ಮೇಕರ್ ಚೆನ್ನಾಗಿದೆ. ನಾವು ಇನ್ನೂ ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡಿದ್ವಿ. ಹೋಮ್ ಮೇಡ್ ತುಪ್ಪ ಅಂತೆ. ಅಂದರೆ ಏನೋ ಒಂಥರ ಏನು ಹೇಳ್ತಾರೆ, ಟ್ರಯಲ್ ಪ್ಯಾಕ್ ಥರ ಕೊಟ್ಟಿದ್ರು. ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಪರ್ಚೇಸ್ ನೋಡಿ ತಗೋಬೋದು. ನೋಡಿ, ಜಸ್ಟ್ ರೀಡ್ ಇಟ್ ಔಟ್ ಫಾರ್ ಯು ಆಲ್. ಧವನೀಸ್ ಹೋಮ್ ಮೇಡ್ ಪ್ರಾಡಕ್ಟ್, ಹೋಮ್ ಮೇಡ್ ಘೀ, 100% ಪ್ಯೂರ್. ಫಾರ್ ಇನ್ಫಾರ್ಮೇಷನ್ ಆರ್ಡರ್ ಕಾಲ್ ಅಂತ ಇಲ್ಲೊಂದು ನಂಬರ್ ಹಾಕಿದ್ದಾರೆ, ಅಲ್ಲಿ ನಾನು ನಿಮಗೆ ಪಿಕ್ ಹಾಕಿರ್ತೀನಿ. ಎನಿವನ್ ಆಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಡೆಫಿನೆಟ್ಲಿ ಗೋ. ಅವ್ರಿಗೆ ಕಾಲ್ ಮಾಡಿ ನೀವು ಬೈ ಕೂಡ ಮಾಡ್ಬೋದು. ನಾವು ಆ್ಯಕ್ಚುಲಿ ತೊಗೊಂಡು ಬಂದು ನಿಂತಾಗ ಏನೋ ಮ್ಯಾಂಗೋ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಅಂತ ಅಂದ್ಕೊಂಡ್ವಿ ನಾವು. ಒಳ್ಳೆ ಘಮ ಬರ್ತಾ ಇದ್ವಿ. ಸ್ಮೆಲ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ. ಸ್ಮೆಲ್ ಚೆನ್ನಾಗಿದೆಲ್ಲ. ಬ್ಯಾಕ್ ಕ್ಯಾಮರಾ ಟೇಸ್ಟಿಯಾಗೂ ಇರುತ್ತೆ. ಚೆನ್ನಾಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸೊ ನಾವು ಮ್ಯಾಂಗೋ ಜ್ಯೂಸ್ ಅಂದ್ಕೊಂಡ್ವಿ ಫಸ್ಟು ಇದನ್ನು ನೋಡಿದ ತಕ್ಷಣ, ಬಟ್ ಇಟ್ ವಾಸ್ ತುಪ್ಪ. ಇದು ಏನು ಹೇಳ್ತಾರೆ, ಚಿಕ್ಕ ಗುಡೀಸ್ ಬ್ಯಾಗ್ ಥರ ಕೊಟ್ಟಿದ್ರು. ಓವರ್ ಆಲ್ ಇಟ್ ವಾಸ್ ವೆರಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಯಾರಾದರೂ ಈ ಥರ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಹೋಗಿ ನೋಡಿ, ತುಂಬ ಚೆನ್ನಾಗಿತ್ತು. ಐ ವುಡ್ ಗಿವ್ 100 to 100% ಅಲ್ಲಮ್ಮ. ಟೇಸ್ಟ್ ಎಲ್ಲನೂ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು, ಎಲ್ಲ ಟೇಸ್ಟು ಚೆನ್ನಾಗಿತ್ತು. ಯಾವುದು ಬೇಡ ಅಂತ ಅನ್ನಿಸ್ಲಿಲ್ಲ. ನಾವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿದ್ರೂ ಕಷ್ಟಪಟ್ಟು ತಿನ್ಕೊಂಡು ಬಂದಿದ್ದೀವಿ. ನಾನು ಸ್ವಲ್ಪ ಬ್ರೈನಿ, ನಾನೇನು ತಿಂದಿರಲಿಲ್ಲ. ಆಫ್ಟರ್ನೂನ್ ಲಂಚ್ ತಿಂದಿರಲಿಲ್ಲ ನಾನು. ನಮ್ಮ ಮಮ್ಮಿಗೆ ಹೇಳಿಲ್ಲ ಇರುತ್ತೆ ಅಂತ ಐಟಮ್ಸು, ನನಗೂ ಗೊತ್ತಿಲ್ಲ. ಆಮೇಲೆ ಊಟ ಮಾಡೋರನ್ನ ನೀವು ತಿನ್ನಬೇಡಿ, ಅಲ್ಲೋಗಿ ತಿನ್ನೋಣ ಅಂದ್ಬಿಟ್ಟು ಅಲ್ಲೇನೋ ಐಟಮ್ಸ್ ಇಲ್ಲ ಅಂತಂದರೆ ಪಾಪ ಆಮೇಲೆ ಹೊಟ್ಟೆ ಇಸ್ಕೊಂಡಿರ್ತಾರೆ ಅಂತ ನಾನೇನು ಹೇಳಿಲ್ಲ. ಸರಿ ತಿನ್ನಲಿ ಅಂತ ಸುಮ್ಮನಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಇಟ್ ವಾಸ್ ಸೊ ಸ್ಟಮಕ್ ಫೀಲಿಂಗ್, ಹಾರ್ಟ್ ಫೀಲಿಂಗ್. ಅದು ಮ್ಯಾಂಗೋಸ್ ಲವರ್ಸ್ಗಂತೂ ಇಟ್ ವಾಸ್ ಸಚ್ ಅ ಟ್ರೀಟ್ ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು. ಮ್ಯಾಂಗೋ ಲವರ್ಸ್ಗೆ ನೀವು ಡೆಫಿನೆಟ್ಲಿ ಹೋಗಿ ಟ್ರೈ ಮಾಡಬೇಕು, ಯಾರಾದರೂ ಮ್ಯಾಂಗೋ ಇಷ್ಟಪಡೋರಾದರೆ. ಇದೆಲ್ಲ ಐಟಮ್ಸು ಈ ಇವೆಂಟು ಮ್ಯಾಂಗೋ ಟ್ರಯಲ್ ಇವೆಂಟ್ ಇದ್ದಿದ್ದರಿಂದ ಎಲ್ಲ ಒಟ್ಟಿಗೆ ಕೊಟ್ಟರು. ಬಟ್ ನೀವು ಯಾವುದಾದ್ರೂ ಐಟಮ್ಸ್ ಹೋಗಿ ಅಲ್ಲಿ ಟ್ರೈ ಮಾಡಬೇಕಂದ್ರೆ ಸಪ್ರೇಟಾಗಿ ಬೈ ಮಾಡಬೇಕು ಹಳ್ಳಿ ಮನೇಲಿ. ಅದೆಲ್ಲ ಇನ್ಫಾರ್ಮೇಷನ್ಸ್ ಆಲ್ರೆಡಿ ಶ್ರೀನಿಧಿ ಅವ್ರು ಲಾಸ್ಟ್ ಕ್ಲಿಪ್ಪಲ್ಲಿ ಹೇಳಿದ್ದಾರೆ. ಅಷ್ಟೇ ಶಾರ್ಟ್ ನಂಗೆ ತೊಗೊಳಕ್ಕೆ ಆಗಿದ್ದು. ಆ್ಯಂಡ್ ದಟ್ಸ್ ಇಟ್. ಅಂದರೆ ಬೇರೆ ಕಡೆ ಒಂದೊಂದು ಕಡೆ ಹೋದಾಗೂ ಒಂದೊಂದು ರೀತಿ ವೆರೈಟೀಸು ಬೇರೆ ಬೇರೆ ಟೇಸ್ಟ್ ಮಾಡ್ತಾ ಇರ್ತಾರೆ. ಒಂದೇ ಥರ ಮಾಡಲ್ಲ ಅಂತ ಅವರೇ ಹೇಳಿದ್ದು. ಬೇರೆ ಬೇರೆ ಮಾಡ್ತಾ ಇರ್ತೀವಿ ಐಟಮ್ಸು, ಒಂದೇ ಥರ ಮಾಡಲ್ಲ. ಇಲ್ಲಿರೋ ಐಟಮ್ ಮತ್ತೆ ಬೇರೆ ಕಡೆ ನಿಮಗೆ ಸಿಗಲ್ಲ ಅಂತ ಹೇಳಿದ್ರು. ಲಾಸ್ಟ್ ವೀಕು ಅವರಲ್ಲಿ ಹೋಗಿ ಟ್ರೈ ಮಾಡಿದ್ರಂತೆ ಈ ಮ್ಯಾಂಗೋ ಸ್ಪೆಷಲ್ ಡಿಶಸ್ ಎಲ್ಲ. ಸೊ ಅವ್ರಿಗೆ ಅದು ಇಷ್ಟ ಆಯಿತು ಅಂತ ಹೇಳಿ ಅವ್ರು ಹಳ್ಳಿ ಮನೆಯವ್ರ ಹತ್ರ ಮಾತಾಡಿ ಏನೇನೋ ಡಿಸ್ಕಷನ್ ಎಲ್ಲ ಆಗಿ ಫೈನಲಿ ಇವೆಂಟ್ ಆಯಿತು. ನಾನು ಲಾಸ್ಟ್ ಮೂಮೆಂಟಲ್ಲಿ ಹೋದ್ನಲ್ಲ ಅನ್ನೋದೇ ನನಗೆ ತುಂಬ ಖುಷಿ ಆಯಿತು. ಐ ಆಮ್ ಬೇಸಿಕಲಿ ಆ ಮ್ಯಾಂಗೋ ಬಿಗ್ ಲವರ್. ಎಷ್ಟು ಮಾವಿನ ಕೊಟ್ಟರು ಈ ಸೀಸನ್ ಪೂರ್ತಿ ನಾನು ತಿಂತಾಯಿರ್ತೀನಿ. ಬಟ್ ಇನ್ನೂ ಈ ಸೀಸನಲ್ಲಿ ಇನ್ನೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಬಟ್ ಈ ಥರ ಹೋಗಿ ಡಿಫ್ರೆಂಟಾಗಿ ಪಾನಿಪುರಿದು ಪಾನಿಲೂ ಮ್ಯಾಂಗೋ ಇತ್ತು ಅಲ್ಲಿ. ಮತ್ತು ಟಿಕ್ಕಿ ಪುರಿ ಕೊಟ್ಟಿದ್ರು. 4 ಪಾನಿಪುರೀಸ್ ಇತ್ತು. ಆ ಪಾನಿಪುರಿ ಗೋಲ್ಗಪ್ಪ ಥರ. ದಾಲ್ ಪುರಿನೂ ಇತ್ತು, 2 ದಾಲ್ ಪುರಿ, 2 ಟಿಕ್ಕಿ ಪುರಿ. 2 ಟಿಕ್ಕಿ ಪುರಿಲಿ ಮ್ಯಾಂಗೋನ ಚಿಕ್ಕದಾಗಿ ಚಾಪ್ ಮಾಡಿ ಅದ್ರ ಮೇಲೆ ಹಾಕಿದ್ರು. ಒಳ್ಳೆ ಟ್ಯಾಂಗಿ ಫ್ಲೇವರ್ ಕೊಡ್ತಾಯಿತ್ತು. ಮಾತಾಡ್ತಾಯಿದ್ರೆ ಇವಾಗಲೂ ಲಿಟ್ರಲಿ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿತ್ತು. ಈ ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ನಾನು ಅದೆಷ್ಟು ಸಲ ಹಳ್ಳಿ ಮನೆಗೆ ಹೋಗ್ತೀನೋ ಬರೀ ರಸಮಲೈ ತಿನ್ನೋಕ್ಕೆ. ರಸಮಲೈ ಅಂತೂ ಸಖತ್ ಅದ್ಭುತವಾಗಿತ್ತು.
ಅದು ಬಿಟ್ಟರೆ ಒಬ್ಬಟ್ಟು ಅಂತೂ ಕರ್ಗೋಯ್ತು. ಬಾಯಲ್ಲಿ ಇಟ್ರೇನೆ ಒಳ್ಳೆ ಟೇಸ್ಟ್ ಸಕ್ಕತ್ ಚೆನ್ನಾಗಿ. ಅದು ಆಕ್ಚುಲಿ ರೀತಿನಲ್ಲಿ ಮಾಡಿದ್ರೆ ಒಬ್ಬಟ್ಟನ್ನ ನಾನು ಕಾಯಲ್ಲಿ ಬೇಳೆನಲ್ಲಿ ಮಾಡೋದಕ್ಕೆ ಅಷ್ಟು ಕಷ್ಟಪಡ್ತೀವಿ. ಮಾವಿನ ಹಣ್ಣಲ್ಲಿ ಮಾಡಿದ್ದಾರೆ ಅಂದರೆ ಇನ್ಯಾವ ಥರ ಮಾಡಿರ್ಬೇಕು ಅವರು. ಸಖತ್ತಾಗಿ ಮಾಡಿದ್ರು. ಆ ಪಲ್ಪು ಮ್ಯಾಂಗೋದ ಪಲ್ಪು ಇರುತ್ತಲ್ಲ, ಸೊ ಅದು ಸ್ವಲ್ಪ ತಿನ್ ಲೇಯರ್ ಆಗೇ ಇತ್ತು ಒಬ್ಬಟ್ಟು, ಸಖತ್ತಾಗಿತ್ತು. ನೀವು ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಾ ಐ ಎಂಡ್ ದಿಸ್ ವಿಡಿಯೋ ಹಿಯರ್. ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಬೇಗ ಬರುತ್ತೆ, ಅಲ್ಲಿ ತನಕ ಕಾಯ್ತಾ ಇರಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಗ್ತಾ ಇರಿ, ಖುಷಿಯಾಗಿರಿ, ಆ್ಯಂಡ್ ಬಿ ಕೈಂಡ್ ಆ್ಯಂಡ್ ಬಿ ಹ್ಯಾಪಿ. ಬಾಯ್ ಬಾಯ್ ಬಾಯ್.